ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತು JDS ಸದನದಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿ ಇಲ್ಲಿಗೆ 4 ದಿನಗಳಾಗಿದೆ. ಈ 4 ದಿನಗಳಿಂದ ಸದನದಲ್ಲಿ ಯಾವುದೇ ಚರ್ಚೆ, ಯಾವುದೇ ವಿಚಾರಗಳು, ಕಲಾಪಗಳು ನಡೆದಿರುವುದಿಲ್ಲ. ಭ್ರಷ್ಟಾಚಾರಿಗಳಿಗೆ ಮಂತ್ರಿ ಸ್ಥಾನ ನೀಡಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಸದನದಲ್ಲಿ ಹಿಡಿದು ಗಲಾಟೆಯನ್ನು ಮಾಡಿದ್ದಿದೆ. ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದು ನೈಸ್, ಬಿಡದಿ, ಬರಗಾಲದ ಕುರಿತು ಚರ್ಚೆಯನ್ನು ಮಾಡಬೇಕು. ಈ ಮೂಲಕ ರಾಜ್ಯದ ಜನರ ಸೇವೆಗೆ ವಿಪಕ್ಷಗಳು ಹಾಗೂ ರಾಜ್ಯ ಸರ್ಕಾರ ಅನುವು ಮಾಡಬೇಕು ಎಂಬುದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿಚಾರವಾದರೆ, ನಾಗೇಂದ್ರ ಯಾವುದೇ ತಪ್ಪು ಮಾಡಿಲ್ಲ, ಅವರು ಕೇವಲ ಆರೋಪಿಯಷ್ಟೇ, ಅಪರಾಧಿಯಲ್ಲ ಎಂದು ಕಾಂಗ್ರೆಸ್ ಸರ್ಕಾರ ತಮ್ಮ ಸಚಿವರ ಮೂಲಕ ಸಮರ್ಥಿಸುತ್ತಾ ಬರುತ್ತಿದೆ. ಈ ವಿಚಾರದ ಬಗ್ಗೆ ಮಾಜಿ ಸಚಿವ ಹಾಗೂ BJP MLC CT ರವಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಫೋಟೋ ನೋಡಿ, ಇಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತಿರೋನು ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ, ಈ ಭಾಗದಲ್ಲಿ ಕೂತಿರೋನು ನೆಕ್ಕುಂಟಿ ನಾಗರಾಜು, ಒನ್ ಆಫ್ ದ ಅಕ್ಯೂಸ್ಡ್. ಈ ಕಡೆ ತಲೆ ಬಗ್ಗಿಸಿ ಕೂತಿರ್ತಕ್ಕಂಥವ್ರು ಹಿಂದಿನ ಉಪಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಉಪಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು. ಹಾಗೆ ಹಿಡ್ಕೊಂಡಿರ್ರಿ. ಇದು ನೆಕ್ಕುಂಟಿ ನಾಗರಾಜು ಸನ್ಮಾನ ಹಿಂದಿನ ಉಪಮುಖ್ಯಮಂತ್ರಿಗಳಿಗೆ, ಹಿಂದಿನ ಮುಖ್ಯಮಂತ್ರಿಗಳಿಗೆ. ಇದು ಇಟ್ಕೊಳ್ಳಿ. ಇದು ಹಿಂದಿನ ಮುಖ್ಯಮಂತ್ರಿಗಳಿಗೆ ಅವ್ರ ಮನೆಯಲ್ಲಿ. ಇದು ನೆಕ್ಕುಂಟಿ ನಾಗರಾಜ್, ಒನ್ ಆಫ್ ದ ಅಕ್ಯೂಸ್ಡ್. ಇದು ಈಗಿನ ಮುಖ್ಯಮಂತ್ರಿಗಳ ಜೊತೆಗೆ ಏರ್ಪೋರ್ಟ್ ನಿಂದ ಸ್ಪೆಷಲ್ ಫ್ಲೈಟ್ ನಿಂದ ವಾಪಸ್ ಬರ್ತಾ ಇರೋದು. ಜೊತೆಗೆ ಇನ್ನ ಫೋಟೋ, ಇದು ನಾಗೇಂದ್ರ ಜೊತೆಗಿನ ಫೋಟೋ. ಇನ್ನೊಂದು ಇಟ್ಕೊಳ್ಳಿ, ಇದು ನಾಗೇಂದ್ರ ಜೊತೆಗಿನ ಫೋಟೋ. ಒಂದು ಡೆತ್ ನೋಟು ವಾಸ್ತವಾಂಶವನ್ನು ಬಿಂಬಿಸ್ತಾ ಇದೆ. ಈ ಫೋಟೋಗಳು ಕಿಂಗ್ ಪಿನ್ಗೂ ಸಚಿವರಿಗೂ, ಕಿಂಗ್ ಪಿನ್ಗೂ ಕಾಂಗ್ರೆಸ್ನ ಮುಖಂಡರುಗಳಿಗೂ, ಕಿಂಗ್ ಪಿನ್ಗೂ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೂ ಇರುವ ಗಹನವಾಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಾ ಇದೆ. ಸ್ಪೆಷಲ್ ಏರ್ಕ್ರಾಫ್ಟ್ ನಲ್ಲಿ ಸಾಮಾನ್ಯ ಜನ ಮುಖ್ಯಮಂತ್ರಿಗಳ ಜೊತೆಗೆ ಒಟ್ಟಿಗೆ ಹೋಗ್ಲಿಕ್ಕಾಗಲ್ಲ. ವಿಶೇಷವಾಗಿರುವ ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಸ್ಪೆಷಲ್ ಯಾರಿರ್ತಾರೆ ಅವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ನೆಕ್ಕುಂಟಿ ನಾಗರಾಜು ಆತ ನಾಗೇಂದ್ರ ಮತ್ತು MD ಪರಶುರಾಮ್ ಅಕೌಂಟೆಂಟ್ ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ನಾಗೇಂದ್ರ ಒಂದು ಮೌಖಿಕ ಸೂಚನೆ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು ಒಂದು ಪ್ರಪೋಸಲ್ ತಂದಿದ್ದಾರೆ, ಅವನಿಗೆ ಸಹಕಾರ ಕೊಡ್ರಿ. ಯಾವ ಪ್ರಪೋಸಲ್? ದಲಿತರ ಅಭಿವೃದ್ಧಿಯ ಪ್ರಪೋಸಲ್ ಅಲ್ಲ, ಕಲ್ಯಾಣದ ಪ್ರಪೋಸಲ್ ಅಲ್ಲ, ದಲಿತರ ಹಣವನ್ನ ಲೂಟಿ ಹೊಡೆಯುವ ಪ್ರಪೋಸಲ್. ಇಂತಹ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಮತ್ತೆ ಮಂತ್ರಿ ಮಾಡಿ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರಿಗೆ ಏನ್ ಸಂದೇಶ ಕೊಟ್ಟಿದೆ? ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೇನೆ, ನಿಮಗೆ ಚಾರ್ಲ್ಸ್ ಸೋಬ್ರಾಜ್ ಅವ್ರನ್ನ ಮೀರಿಸೋರೆ ನಿಮಗೆ ಸಚಿವ ಸಂಪುಟದಲ್ಲಿ ಇರಬೇಕು ಅಂತ ಬಯಸೋದಾದ್ರೆ ಅವ್ರಿಗೆ ಯಾಕೆ ಬರೀ ಅಂಕಿಅಂಶಗಳ ಖಾತೆ ಕೊಟ್ಟಿದ್ದೀರಿ? ಫೈನಾನ್ಸೇ ಕೊಟ್ಬಿಡಿ. ಒಂದು ನಿಗಮದಲ್ಲೇನೆ 187 ಕೋಟಿ ಹೆಂಗ್ ಟ್ರಾನ್ಸ್ಫರ್ ಮಾಡಬೇಕು ನಕಲಿ ಖಾತೆಗಳಿಗೆ ಅಂತ ಎಕ್ಸ್ಪರ್ಟೈಸ್ ಇರುವಂತ ಮನುಷ್ಯನನ್ನ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡಿ ಅವರಿಗೆ.
ಆಗ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಖಜಾನೆ ಹಣವನ್ನು ದೇಶದ ವಿವಿಧ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಲೂಟಿ ಹೊಡಿಬಹುದಲ್ಲ. ಈ ವಿಷಯದಲ್ಲಿ ಜಾತಿಯ ಬಳಕೆ ಮಾಡೋದು ಆ ಸಮುದಾಯಕ್ಕೆ ಮಾಡುವ ಅಪಮಾನ. ಯಾವುದೇ ಸಮುದಾಯ ಲೂಟಿಕೋರರನ್ನ ನಮ್ಮವನು ಅಂತ ಭಾವಿಸೋದಿಲ್ಲ. ಸಮುದಾಯದ ಹಣ ಲೂಟಿ ಹೊಡೆದವನು ನಮ್ಮವನು ಅಂತ ಭಾವಿಸೋದಿಲ್ಲ. ಮತ್ತು ಸಂವಿಧಾನ ಕಳ್ಳನನ್ನ ಕಳ್ಳ ಅಂತ ಹೇಳಕ್ ಹೇಳುತ್ತೆ ಹೊರತು ಕಳ್ಳ ಯಾವ ಜಾತಿಯವನು ಅನ್ನೋದ್ರ ಮೇಲೆ ಅವನು ಕಳ್ಳ ಹೌದೋ ಅಲ್ವೋ ಅಂತ ಕಾನೂನು ತೀರ್ಮಾನ ಮಾಡಲ್ಲ. ಇನ್ನೊಬ್ಬ PA ನಾಗರಾಜು, ಹಿ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಅವನ ಪಾತ್ರದ ಬಗ್ಗೆಯೂ ಕೂಡ ಈಗಾಗಲೇ ಮಧ್ಯಂತರ ವರದಿಯಲ್ಲಿ ರಿಪೋರ್ಟ್ ಆಗಿದೆ. ನಾವೀಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಿಮ್ಮಂತವರು ಇಷ್ಟೆಲ್ಲ ಆಧಾರ ಇದ್ದಾಗಲೂ ಕೂಡ ಮತ್ತೆ ಮಂತ್ರಿಯಾಗೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ, ST ಸಮುದಾಯಕ್ಕೆ ಕಳಂಕ. ಮತ್ತೆ ನೀವು ಬೀಗುತ್ತಿರೋದು ನೋಡಿದ್ರೆ ನಿಮಗೆ ಸಿಕ್ಕಿರೋ ಜಾಮೀನು ಮಾತ್ರ, ಕ್ಲೀನ್ ಚಿಟ್ ಅಲ್ಲ. ಕೋರ್ಟ್ ನಿಮ್ಮನ್ನ ನಿಮ್ಮೆಲ್ಲ ಕೇಸ್ ಮೊಕದ್ದಮೆಗಳ ಆಪಾದನೆಯಿಂದ ಮುಕ್ತರನ್ನಾಗಿ ಮಾಡಿಲ್ಲ, ಕೇವಲ ಕಂಡೀಷನಲ್ ಬೇಲ್ ಕೊಟ್ಟಿದೆ, ಷರತ್ತುಬದ್ಧ ಜಾಮೀನು ಮಾತ್ರ ಕೊಟ್ಟಿದೆ. ಬಹುತೇಕ ಎಲ್ರಿಗೂ ಕೊಡುತ್ತೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.